ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ನಾನು ಸೂಪರ್ ಆಗಿರೋ ಸೇವ್ ರೆಸಿಪಿ ಖಾರ ಸೇವ. ಈಗ ಗಣೇಶ ಚತುರ್ಥಿ ಬಂತ್ರಿ, ಯಾವುದೇ ಹಬ್ಬಕ್ಕಾದರೂ ಸ್ವೀಟ್ ತಿಂದು ತಿಂದು ಬೇಜಾರಾಗಿರ್ತದ. ಅವಾಗ ನಾವು ಈ ಟೈಪ್ ಸೇವ್ ಮಾಡಿಟ್ರೆ ಭಾಳ ಇಷ್ಟಪಟ್ಟು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರ್ತದೆ, ಕುರುಕುರುವಾಗಿರ್ತದೆ. ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ನೋಡೋಣ ಅಂತ. ಫಸ್ಟಿಗೆ ನಾ ಇಲ್ಲೇ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ ರೀ. ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೀ ಸ್ಪೂನ್ ಆದರೆ 2. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಆಮೇಲೆ ಹಾಕ್ಕೊಳ್ತೇನೆ ರೀ. ಫಸ್ಟಿಗೆ ನೋಡಿರಿ ಅಜ್ವಾನ, ಇದು ಓಂಕಾಳು ಇರ್ತದಲ್ಲ, ಇದನ್ನ ಬೇಕಾದ್ರೆ ನೀವು ನೆನೆಸಿ ಕೂಡ ಹಾಕ್ಕೋಬೋದು ನೀರು, ಇಲ್ಲ ಅಂತಂದ್ರೆ ಪೌಡ್ರ್ ಮಾಡಿನೂ ಹಾಕ್ಕೋಬೋದು. ನಾ ಹಾಗೆ ಹಾಕ್ಕೊಂಡೀನಿ. ಜೀರಿಗೆ ಬೆಸ್ಟ್ ಅಂದ್ರೆ ಪುಡಿ ಮಾಡಿ ಹಾಕೋರಿ, ಸ್ವಲ್ಪ ಕುಟ್ಬಿಟ್ಟು ಹಾಕೋರಿ ಅವನ್ನ. ಆಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್. ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ವಿನೆಗರ್ ಹಾಕೀನಿ ರೀ ನಾ ಇಲ್ಲಿ, ಒಂದು ಅರ್ಧ ಬೂಚಷ್ಟು ವಿನೆಗರ್, ಅಂದರೆ ಇದು ಎಕ್ಸ್ಟ್ರಾ ಎಣ್ಣೆ ಕುಡಿಯೋದಿಲ್ಲ ಅಂಥೇಳಿ ಹಾಕೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಓಕೆ, ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ. ಇದು ಪೂರ್ತಿ ವಿಡಿಯೋ ನೋಡಿರಿ, ಸರಿಯಾಗಿ ಫುಲ್ ಟಿಪ್ಸ್ ಫಾಲೋ ಮಾಡಿರಿ, ಅಂದರೆ ಸೇವು ತುಂಬ ಚೆನ್ನಾಗಿ ಬರ್ತದೆ. ನೀವು ಖಂಡಿತ ಇಷ್ಟಪಟ್ಟು ತಿಂದೇ ತಿಂತೀರಿ ಎಲ್ಲರೂ, ಮತ್ತು ಮಾಡ್ತೀರಿ ಈ ಟೈಪ್ ಪ್ರೊಸೀಜರ್ ಒಳಗೆ ಮಾಡಿ ನೋಡಿರಿ. ಓಕೆ, ನೋಡಿರಿ ಹಿಟ್ಟು ಪೂರ್ತಿ ಮೆತ್ತಗೂ ಆಗಬಾರ್ದು, ಆಮೇಲೆ ಗಟ್ಟಿ ಕೂಡ ಇರಬಾರ್ದು, ಮೀಡಿಯಮ್ ಇರಬೇಕು. ಈಗ ನೋಡಿರಿ ಕಲ್ಸಾಕತ್ತೀನಲ್ಲ ನಾನು, ಈ ಟೈಪ ಹದ ಒಳಗೆ ಇರಬೇಕದು. ಪೂರ್ತಿ ಗಟ್ಟಿ ಆದ್ರೂ ಶೇವ ಚಲೋ ಬರೋದಿಲ್ಲ, ಆಮೇಲೆ ಫುಲ್ ತೆಳುವಾದರೂ ಕೂಡ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಈ ಹದ ಒಳಗೆ ಇರ್ಬೇಕು ರೀ, ಕೈಗೆ ಅಂಟ್ಕೋತಿರ್ಬೇಕದು, ಹಾಗಂತ ಪೂರ್ತಿ ಅಳಕ್ಕೂ ಇರಬಾರ್ದು. ಓಕೆ, ನೋಡ್ತಿರ್ಬೋದು ನೀವು. ಓಕೆ, ಇಷ್ಟಿದ್ರೆ ಸಾಕು, ಹಿಟ್ಟು ರೆಡಿ ಆಗೈತಿ. ಈ ಕಡೆ ನಾನು ಎಣ್ಣೆ ಕಾಯ್ಸಾಕು ಹಿಟ್ಟು ಬಿಟ್ಟೀನಿ ರೀ ಹಂಗೆ. ಈಗ ಯಾಕಂದರೆ ಇದು ಕಲಸಿದ ಮೇಲೆ ಇಡೋಂಗಿಲ್ಲ ರೀ, ಇಮಿಡಿಯೇಟಾಗಿ ಮಾಡ್ಕೋಬೇಕು. ನೋಡಿರಿ ಈ ಟೈಪ ಶೇವ್ ಮಾಡೋ ಸಾಚೆ ಇರ್ತೈತಲ್ಲ, ಅದನ್ನ ತೊಗೊಂಡೇನಿ ನಾನು. ಇದಕ್ಕೆ ಚಕ್ಲಿ ಮಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋರಿ ಹಿಂಗೆ ಸುತ್ತ, ಅಂದ್ರೆ ಹಿಟ್ಟು ಒಳಗೆಲ್ಲ ಅಂಟ್ಕೊಳ್ಳೋಂಗಿಲ್ಲ ಅಂತೇಳಿ ಅಷ್ಟೇ. ಓಕೆ, ಕೆಳಗೆ ಒಂಚೂರು ಹಾಕ್ಕೊಂಬಿಡ್ರಿ ಹಂಗೆ ಚಕ್ಲಿಗೆ, ಅದು ಸಾಚೆ ಹಾಕಿರ್ತೀನಲ್ಲ ನಾನು ಶೇವ್ದು, ಅದಕ್ಕೆ ಹಾಕ್ಬಿಟ್ಟು ಹಿಟ್ಟೇನು ಕಲಸಿಟ್ಟಿರ್ತೀವಲ್ಲ ರೀ, ಅದನ್ನು ಹಿಟ್ಟು ಇದ್ರೊಳಗೆ ಹಾಕ್ಕೋಬೇಕ್ರಿ, ಚಕ್ಲಿ ಮಣಿ ಒಳಗೆ ಹಾಕ್ಕೊಂಬಿಟ್ಟು. ಈಗ ಸೇವ್ ಮಾಡೋಕೆ ರೆಡಿ ಆಗೈತೆ ರೀ. ಬರ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೂಪರಾಗಿರ್ತದೆ ಫ್ರೆಂಡ್ಸ್, ಇದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಹಬ್ಬದಲ್ಲೆಲ್ಲ ಸ್ವೀಟ್ ತಿಂದು ತಿಂದು ಬೇಜಾರಾಗಿರ್ತದೆ ಅಂಥ ಟೈಮ್ದಾಗ ಬರೀ ಒಂದು 5 ನಿಮಿಷನಾಗ ಮಾಡ್ಕೋಬೋದು ರೀ ಈ ಸೇವ್. ಓಕೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಬಲ್ಸ್ ಬರಕತ್ತಾವಲ್ಲ ರೀ. ವಿತ್ತಿನ್ 2 ನಿಮಿಷನಾಗ ನೋಡಿರಿ 2 ನಿಮಿಷನಾಗನ ಅದು ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಡ್ತದೆ. ಅದಾದಮೇಲೆ ನೀವು ಈ ಟೈಪ ಹೊಳಿಸಿ ಇನ್ನೊಂದು ಸೈಡ ಬೇಯಿಸ್ಕೋಬೇಕಾಗ್ತದೆ ರೀ. ಓಕೆ, ಇನ್ನೊಂದು ಸೈಡ ಕರ್ಕೋಬೇಕು ರೀ ಅದನ್ನ. ಇದಕ್ಕೆ ಲೋ ಫ್ಲೇಮ್ ಇಟ್ಕೋರಿ, ನೀವು ಹೈ ಫ್ಲೇಮ್ ಇಟ್ಕೊಂಡ್ರಂದ್ರೆ ಜಲ್ದಿ ಸೀದೋಗ್ಬಿಡ್ತಾವೆ ಇವು, ಯಾಕಂದರೆ ಸಣ್ಣ ಇರ್ತಾವಲ್ಲ ರೀ ಸೇವ್. ಇದು ಎಲ್ಲ ರೀತಿ ಚಾಟ್ ಐಟಮ್ಸ್ಗೂ ಕೂಡ ನಾವು ಮನೆಯಲ್ಲೇ ಈ ಟೈಪ್ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ರೆ ನೀವು ಖಂಡಿತ ಮನ್ಯಾಗ ಒಂದು ಸಲ ಮಾಡಿ ನೋಡಿರಿ, ನಿಮ್ಗೆ ಇಷ್ಟ ಆಗೇ ಆಗ್ತದೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು ಅಷ್ಟೇ, ಏನೂ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಇದು. ಓಕೆ, ಅದೇ ಟೈಪನ್ನೇ ನೋಡಿರಿ ಹಿಂಗೆ ತೆಳ್ಳಗೆ ಇನ್ನೊಂದು ಸಲ ಹಾಕ್ಕೊಳಕತ್ತೀನಿ ರೀ ನಾನು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ, ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಓಕೆ, ನೋಡ್ತಿರ್ಬೋದು ನೀವು, ಸೇಮ್ ಪ್ರೊಸೀಜರ್ ಅದೇ ಆ ಟೈಪನ್ನು ನಾನು ಮತ್ತೆ ಇದನ್ನ ಇನ್ನೊಂದು ಸಲ ಹೊಳಿಸಿ ಹಾಕ್ಕೊಂಡು ಕರೆದು ತೊಗೋತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಇತ್ತು ಅಂತಂದರೆ ನೀವು ಮನೇಲಿ ಕರಿಬೇವನ್ನ ಕರೆದು ಮ್ಯಾಲೆ ಹಾಕ್ಕೊಂಡ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿರ್ತದೆ, ತಿನ್ನೋಕ್ಕೂ ಗರಿ ಗರಿಯಾಗಿ ತುಂಬ ಟೇಸ್ಟಿ ಅನ್ನಿಸ್ತದೆ. ಸೊ ಈಗ ಇದನ್ನ ತೆಗೆದು ಆಮೇಲೆ ಕರಿಬೇವೇನು ಇರ್ತೈತಲ್ಲ ಅದನ್ನು ಕರೆದು ಇದ್ರ ಮೇಲೆ ಹಾಕ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ಈಗ ನಮ್ಮದು ಗರಿ ಗರಿ ಆಗಿರೋ ಸೇವ್ ರೆಡಿ ಆಗ್ಯಾವ್ರಿ. ಖಂಡಿತ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ. ನೋಡಿರಿ ಎಷ್ಟು ಗರಿ ಗರಿಯಾಗಿ ಬಂದಾವಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.